ನಮ್ಮೊಂದಿಗೆ ಈಗ ಧಾರಿಣಿ ಕುಂದಾಪುರ ಇವರು ನೆಕ್ಸ್ಟ್ ಫೈನಲಿಸ್ಟ್. ಫಸ್ಟ್ ಸಾಂಗಲ್ಲಿ ಅವರು ಹೇಗೆ ಒಂದು ಇಡೀ ಅಟ್ಮಾಸ್ಫಿಯರನ್ನು ವೈಬ್ರೇಷನಲ್ಲಿ ಇಟ್ಟಿದ್ದಾರೆ ಅದು ನಾವೆಲ್ಲರೂ ನೋಡಿದ್ದೇವೆ. ಎಲ್ಲರೂ ನಮ್ಮ ವೀಕ್ಷಕರಿಗೆ ಮತ್ತು ನಮ್ಮ ಜಡ್ಜಸ್ ನಮಗೆಲ್ಲರಿಗೂ ಒಂದು ಅತಿಯಾದ ಎಕ್ಸ್ಪೆಕ್ಟೇಷನ್ ಧಾರಿಣಿ ಇವರೊಂದಿಗೆ ಇದೆ. 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಲಾಸ್ಟ್ ಟೈಮು 9th, ಈಗ ಕೂಡ 9th ಏನಾ? ಸೇಮ್ ಅಲ್ವಾ? ಅದು ವರ್ಷಕ್ಕೊಮ್ಮೆ ಅಲ್ಲ ಕ್ಲಾಸ್ ಚೇಂಜ್ ಆಗೋದು. ಧಾರಿಣಿ, ನಾನು ಕೇಳಿದೆ, ನಿಮ್ಮ ಅಪ್ಪ ಕೂಡ ಕಾಂಪಿಟೇಷನಲ್ಲಿ ಬಂದಿದ್ರಂತೆ ಸಂಗೀತಧಾರೆಯಲ್ಲಿ, ನೀವು ಅಪ್ಪನನ್ನು ಬೀಟ್ ಮಾಡಿ ಇಲ್ಲಿ ಫೈನಲ್ಗೆ ಬಂದಿದ್ರಂತೆ, ಹೌದಾ? ಅಪ್ಪ ನಿನ್ನ ಗುರು ಅಲ್ವಾ? ಗುರು ಸೋತರು, ಶಿಷ್ಯ ವಿನ್ನಾದ್ರು ಅಲ್ವಾ? ಒಂದು ವೇಳೆ ಫೈನಲಲ್ಲಿ ಅಪ್ಪ ಮಗಳು ಇಬ್ಬರು ಇದ್ದಿದ್ರೆ ನೀವು ಹೇಗಾಗ್ತದೆ ನಿಮಗೆ? ತುಂಬ ಖುಷಿ ಆಗ್ತಿತ್ತು. ಅಪ್ಪ ಫೈನಲ್ ಬರ್ಬೇಕಂತ ತುಂಬ ಆಸೆ ಇದ್ದಿತ್ತು. ಆದರೆ ಹೌದು. ಅಪ್ಪ ಹೆಸರು ಶಂಕರ್ ನಾರಾಯಣ್ ಕೆ ಅಂತ. ಓಕೆ, ಶಂಕರ್ ನಾರಾಯಣ್ ಕೆ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದರು. ಆದರೆ ಅವರು ಸೆಕೆಂಡ್ ರೌಂಡಾ ಅಥವಾ ಸೆಮಿಫೈನಲಲ್ಲಿ ಅವರು ಡಿಸ್ಕ್ವಾಲಿಫೈ ಆದರು. ಧಾರಿಣಿ ಫಸ್ಟ್ ಸಾಂಗ್ ಎಕ್ಸಲೆಂಟ್, ಸೂಪರ್ ಬಿತ್ತು. ಆದರೆ ಕೆಲವು ನೆಗೆಟಿವ್ ಸ್ಮಾಲ್ ಪಾಯಿಂಟ್ಸ್ ಕೂಡ ಇದ್ದವು. ಸೊ ಹೇಗೆ ನೀವು ಆ ಒಂದು ಪಾಯಿಂಟ್ಸನ್ನು ಜಡ್ಜಸ್ನಿಂದ ಹೇಗೆ ನೀವು ಎಕ್ಸೆಪ್ಟ್ ಮಾಡ್ತೀರಾ? ಇಲ್ಲ, ತುಂಬ ಖುಷಿ ಆಯಿತು ಅವರು ನನಗೆ ಪಾಯಿಂಟ್ಸ್ ಹೇಳಿದ್ದಕ್ಕೆ. ನೆಕ್ಸ್ಟ್ ಟೈಮ್ ನಾನು ಕರೆಕ್ಷನ್ ಮಾಡ್ಬೋದು ಆ ಮಿಸ್ಟೇಕ್ಸನ್ನು. ಸೊ ಖುಷಿ ಆಯಿತು. ಒಳ್ಳೆ ಪ್ರಾಕ್ಟೀಸ್ ಮಾಡಿದ್ದೀರಾ ಸೆಕೆಂಡ್ ಸಾಂಗ್? ಹೌದು, ಮಾಡಿದೆ. ಯಾವುದು? ಶಿವಶಂಕರಿ ಶಿವಾನಂದ ಲಹರಿ. ಓಕೆ, ಅದು ಕ್ಲಾಸಿಕಲ್. ಇನ್ನೊಮ್ಮೆ ಇಡೀ ವೈಬ್ರೇಷನ್ ಇದೆಯಾ? ಮಾಡ್ಬೋದಾ? ಎಕ್ಸ್ಪೆಕ್ಟ್ ಮಾಡ್ಬೋದಾ ವೈಬ್ರೇಷನ್? ಓಕೆ, ಯು ಆರ್ ಟೂ ಸ್ಮಾಲ್ ನೌ. ಟೂ ಸ್ಮಾಲ್ ಮೀನ್ಸ್ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ತುಂಬ ಕ್ಯಾಶುವಲ್ ಇದ್ದೀರಿ, ಏನು ನರ್ವಸ್ ಇಲ್ಲ, ತುಂಬ ಹಸನ್ಮುಖಿಯಾಗಿದ್ದೀರಿ. ತುಂಬ ಖುಷಿಯಾಗುತ್ತೆ ನಿಮ್ಮನ್ನು ನೋಡಲಿಕ್ಕೆ, ಮಾತಾಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಒಂದು ಲೈಫಲ್ಲಿ ಏಮ್ ಇರ್ತದಲ್ಲ, ಏನಾಗಬೇಕಂತ. ಧಾರಿಣಿ ಏನಾಗಬೇಕಂತ ಬಯಸಿದ್ದಾರೆ? ಸೊ ನನಗೆ ಸಿಂಗರ್ ಆಗಬೇಕಂತಲೇ ಆಸೆ ಇರೋದು. ಆದರೆ ಸ್ಟಡೀಸ್ ತುಂಬ ಇಂಪಾರ್ಟೆಂಟ್ ಆಗಿದ್ದರಿಂದ ಸೊ 2 ಸಹ ಬ್ಯಾಲೆನ್ಸ್ ಮಾಡಬೇಕಂತ ಇದ್ದೇನೆ. ಸೊ ಇಂಜಿನಿಯರ್ ಆಗಬೇಕಂತ ಆಸೆ ಇದೆ. ಓಕೆ, ಪ್ರೊಫೆಷನಲ್ಲಿ ನಿಮಗೆ ಇಂಜಿನಿಯರ್ ಆಗಬೇಕಂತ ಆಸೆ ಇದೆ. ಈ ಒಂದು ಶಾರ್ಟ್ ಸ್ಪ್ಯಾನಲ್ಲಿ ನೀವು ಅಂದರೆ ಚಿಕ್ಕಂದಿನ ಇದುವರೆಗೆ ಯಾವುದಾದ್ರೂ ಒಂದು ಮರೆಯಲಾಗದ ಘಟನೆ ನಿಮ್ಮ ಮ್ಯೂಸಿಕಲ್ಲಿ, ಸಂಗೀತದಲ್ಲಿ ನಿಮ್ಗೆ ಏನಾದರೂ ಇದೆಯಾ? ಒಂದು ಖುಷಿಯಾದದ್ದು ಇರಲಿ ಅಥವಾ ಸ್ವಲ್ಪ ಬೇಸರಾದದ್ದು ಅಥವಾ ಸ್ವಾರಸ್ಯಕರವಾದದ್ದು? ನನಗೆ ಪಾರ್ಟಿಸಿಪೇಟ್ ಮಾಡೋದೇ ಒಂಥರ ಖುಷಿ ಆಗ್ತದೆ. ಪಾರ್ಟಿಸಿಪೇಟ್ ಮಾಡೋದೇ ಒಂಥರ ಖುಷಿ ಆಗ್ತದೆ. ವಿನ್ ಆಗಿದ್ದು ತುಂಬ ಖುಷಿ ಆಗ್ತದೆ. ಕೆಲವು ಕಾಂಪಿಟೇಷನಲ್ಲಿ ವಿನ್ ಆಗಿದ್ದೇನೆ, ಅದು ನನಗೆ ಮರೆಯಲಾಗದ ಘಟನೆ. ಸೋತರೆ ಕೂಡ ಇನ್ನೂ ಖುಷಿ ಆಗುತ್ತೆ, ಇಲ್ಲ ನೆಕ್ಸ್ಟ್ ಟೈಮ್ ಕರೆಕ್ಟ್. ವೆರಿ ಗುಡ್, ದಟ್ ಈಸ್ ದ ಸ್ಪಿರಿಟ್. ಧಾರಿಣಿ, ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಸೆಕೆಂಡ್ ಸಾಂಗ್ಗೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಶಿವಶಂಕರಿ ಶಿವಾನಂದ ಲಹರಿ, ಶಿವಶಂಕರಿ ಶಿವಾನಂದ ಲಹರಿ, ಶಿವಶಂಕರಿ ಶಿವಾನಂದ ಲಹರಿ, ಶಿವಶಂಕರಿ. ಚಂದ್ರಕಲಾಧರಿ ಈಶ್ವರಿ,
ಶಿವಶಂಕರಿ ಶಿವಶಂಕರಿ ಶಿವಾನಂದಲಹರಿ ಶಿವಾನಂದಲಹರಿ ಶಿವಶಂಕರಿ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ ಚಂದ್ರಕಲಾಧರಿ ಈಶ್ವರಿ ರಿರಸನಿ ಧನಿಸಾ ಮಪಧನಿಸಾ ಧನಿಸಾ 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 ಚಂದ್ರಕಲಾಧರಿ ಈಶ್ವರಿ ರಿರಸನಿ ಪಮಗಾರ ಸಧಾ ರೇ ರೇ ನೇ ಸ ರೇ ಮ ಪದ ಮ ಪನಿ ರೇ ನೇ ಸದಾ ಪ ಚಂದ್ರಕಲಾಧರಿ ಈಶ್ವರಿ ಧನಿಸಾ ಮ ಪಧನಿಸಾ ಸರಿ ಮ ಗರಿ ಮ ಪನಿ ಧನಿಸಾ ಮ ಪನಿ ರೇ ಸರಿ ನಿ ಸದನಿ ಪ ಮ ಪನಿ ಸರಿ ಸನಿ ಸರಿ ಗಾರ ಸರಿ ರೇ ಸನಿ ಸನಿ ಪನಿ ಪ ಮ ಪ ಮ ಗ ಮ ರಿ ಸ ನಿ ಸ ಸರಿ ಮ ಪನಿ ಧಾನಿ ಸಾ ಸರಿ ಮ ಪನಿ ಧಾನಿ ಸಾ ಸರಿ ಮ ಪನಿ ಧಾನಿ ಸಾ ಚಂದ್ರಕಲಾಧರಿ ಈಶ್ವರಿ ಚಂದ್ರಕಲಾಧರಿ ಈಶ್ವರಿ ಶಿವಶಂಕರಿ ಶಿವಶಂಕರಿ ಸರಿ ಸ ಮ ಪ ಮ ಸರಿ ಸ ಸ ಸ ಸ ಸ ಸರಿ ಸ ಸ ಪನಿ ಪ ಪ ಸರಿ ಸ ಸ ಸ ಸ ಸ ಮ ಪ ಮ ಪನಿ ದ ದ ಮ ಪ ಮ ಪನಿ ದ ಮ ಪ ಮ ಪನಿ ದ ಪ ದ ಪ ಪ ಸರಿ ಸ ಸ ಪ ದ ಪ ಸರಿ ಸ ಪ ದ ಪ ಸರಿ ಸ ಮ ಮ ಮ ಪ ಪ ಪ ದ ದ ದ ನಿ 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 ಸ ಸ ಸರಿ ರೆ ರೆ ಗರಿ ಸ ನಿ ಸರಿ ಪ ಶಿವಶಂಕರಿ. Do one standing ovation. ಥ್ಯಾಂಕ್ ಯು ಸೊ ಮಚ್. ಧಾರಿಣಿ, ಫಸ್ಟ್ ಟೈಮ್ ಈ ಕಾಂಪಿಟಿಷನಲ್ಲಿ
ನಮ್ಮ ಜಡ್ಜಸ್ ಎದ್ದು ನಿಂತ್ಕೊಂಡು ಯಾರಿಗಾದರೂ ಒಂದು ಓವೇಷನ್, ಸ್ಟ್ಯಾಂಡಿಂಗ್ ಓವೇಷನ್ ಅಂತ ಹೇಳ್ತಾರಲ್ಲ, ಕ್ಲಾಪ್ ಕೊಡೋದು. ಏನು ರೇಂಜ್ ಅಮ್ಮ ನಿಮ್ಮದು. ನಿಮ್ಮನ್ನು ನೋಡುತ್ತಾ ನಿಮ್ಮ ಹಾಡನ್ನು ಕೇಳುವುದೇ ಒಂದು ಸೊಬಗು. ದಿಸ್ ಈಸ್ ದ ಬೆಸ್ಟ್ ಥಿಂಗ್ ಐ ಕ್ಯಾನ್ ಟೆಲ್ ಯು. ಆ್ಯಂಡ್ ಯು ಹ್ಯಾವ್ ನೀವು ಇವತ್ತು ಕಂಪ್ಲೀಟ್ಲಿ ಜನರ ಮನಸ್ಸನ್ನು ಗೆದ್ದು ಬಿಟ್ಟಿದ್ದೀರಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನಮ್ಮ ಇಕ್ಬಾಲ್ ಸರ್ ಸ್ವಲ್ಪ ಇಮೋಷನಲ್ ಯಾವಾಗಲೂ. ಅಲ್ಲಲ್ಲ, ಅವರು ಪಾಪ ಈಗ ನಗ್ತಾರೆ, ಆದರೆ ನಿಮ್ಮ ಹಾಡು ಕೇಳಿ ನಮ್ಮ ಇಬ್ಬರು ಜಡ್ಜಸ್ ಇದ್ವಾರಲ್ಲ, ಅವರ ಕಣ್ಣಲ್ಲಿ ಈಗ ನೀರು ಬಂದಿದೆ ನಿಜವಾಗ್ಲೂ ನೋಡಿದರೆ. ಈಗ ಅವರು ಹೇಳುವುದನ್ನು ನಾನು ಹೇಳಬೇಕಾಗ್ತದ ಅಂತ ಅವರಿಗೆ ಮಾತಾಡಲಿಕ್ಕೆ ಆಗ್ತದ ಇಲ್ವಾ ಗೊತ್ತಿಲ್ಲ. ಆದರೂ ದಿಸ್ ಈಸ್ ದ ಬೆಸ್ಟ್ ಟ್ರಿಬ್ಯೂಟ್ ಜಡ್ಜಸ್ ಕ್ಯಾನ್ ಗಿವ್ ಯು. ಓಕೆ, ಯು ಆರ್ ಎ ಬ್ಲೆಸ್ಡ್ ಗರ್ಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ದಾರಿಣಿ, ನಮಸ್ತೆ ಸರ್. ನನಗೆ ನಿಮ್ಮದು ಕಾಂಪಿಟೇಷನ್ ಸ್ಟಾರ್ಟ್ ಆಗಿದ್ದರಿಂದ ನಿಮ್ಮನ್ನು ನಾನು ನೋಡ್ತಾ ಬಂದಿದ್ದೀನಿ. ನನ್ನ ಬಾಯಲ್ಲಿ ಆ ಹೆಸರು ಯಾವಾಗಲೂ ಬರ್ತಾ ಇತ್ತು. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಸೌಮ್ಯ ಮೇಡಮ್ ಹತ್ರ, ಇದೊಂದು ಹುಡುಗಿ ನೋಡಿ, ನಮಗೆ ಲಾಸ್ಟ್ ಟೈಮ್ ತುಂಬ ಕನ್ಫ್ಯೂಷನ್ ಬಿಟ್ಟಿದ್ರು. ಇದು ಏನು, ಇದು ನಿಜವಾಗ್ಲೂ ಸಿಂಗ್ ಮಾಡ್ತಾ ಇದ್ದಾಳ ಅಥವಾ ರೆಕಾರ್ಡಿಂಗ್ ಮಾಡಿ ಕಲಿಸಿದ್ದಾಳ ಅಂತ ಒಂದು ನಮಗೆ ಫೀಲ್ ಇತ್ತು. ಫಸ್ಟಿಂದಾನೇ ನಾನು ಧಾರಿಣಿ ಕುಂದಾಪುರ ಅಂತ ಹೇಳುವಾಗ ನನಗೆ ಒಂಥರ ವೈಬ್ಸ್ ಕ್ರಿಯೇಟ್ ಆಗ್ತಾ ಇತ್ತು. ಬಟ್ ಇವತ್ತು ಅದು ಎಲ್ಲಿವರೆಗೆ ಹೋಯ್ತು ಅಂತ ಹೇಳಿದ್ರೆ, ಒಂದು ಟೇಕಲ್ಲಿ ಈ ಸಾಂಗನ್ನು ಇಷ್ಟು ಪರ್ಫೆಕ್ಟಲ್ಲಿ ಫಿನಿಶ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಕ್ಸಾಕ್ಟ್ಲಿ ಧಾರಿಣಿ, ನಿಜವಾಗ್ಲೂ ನಾವು ಆಗಿದ್ದೇವೆ, ತುಂಬ ಇಮೋಷನಲ್ ಆಗಿದ್ದೇವೆ. ಥ್ಯಾಂಕ್ ಯು ಮ್ಯಾಮ್. ಬಿಕಾಸ್ ಆಫ್ ಯುವರ್ ಸಿಂಗಿಂಗ್ ಮತ್ತು ಆ ಹಂಬಲ್ನೆಸ್ ಇದೆಯಲ್ಲ, ಅವರ her face is like that. Yes. ಥ್ಯಾಂಕ್ ಯು ಮ್ಯಾಮ್. ಅಲ್ಲ, ಈ ಸ್ಟೇಜಿಗೆ ಮುಟ್ಲಿಕ್ಕೆ ಅಂದರೆ ಈ ಸಾಂಗನ್ನು ಇಷ್ಟೊಂದು ಈಸಿಯಾಗಿ ಆಡಲಿಕ್ಕೆ ಸಾಧಾರಣದವರೆಗೆ ಅದು ಒಂದು ಟೇಕಲ್ಲಿ ಅದು ಆಗುವಂಥದ್ದಲ್ಲ. ಬಟ್ ಎಲ್ಲಿ ಕೂಡ ನಮಗೆ ಅಂಥ ಒಂದು ಮೇಜರ್ ಇಶ್ಯೂಸ್ ಇಲ್ಲದೆ ಅದನ್ನು ಎಷ್ಟು ಆ ವೈಬ್ಸ್, ಆ ನಿಮ್ಮ ಒಂದು ಆ ಕೆಪಾಸಿಟಿ, ಆ ಏನು ಹೇಳ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲ ಅನುಭವಿಸ್ತಾ ಇದ್ದೆವು ಆ ಸಾಂಗನ್ನು. ಅಲ್ಲ, ಹಾಡು ಕೇಳ್ತಾ ಇರ್ಲಿಲ್ಲ ನಾವು, ಅದರೊಳಗೆ ತಲ್ಲೀನಾಗಿಬಿಟ್ಟಿದ್ದೇವೆ. ಅದರಿಂದ ನಮಗೆ ಇಮೋಷನಲ್ ಆಗ್ತಾ ಇದ್ದೇವೆ, ತಗೊಂಡೋಗ್ತಾ ಇದ್ವಿ. ನಿಮ್ಮ ವಾಯ್ಸಲ್ಲಿ ಏನೋ ಇದೆ. ಹೌದು, ಖಂಡಿತ. ನಾವು ತುಂಬ ಕೇಳುವಾಗ ನಮ್ಗೆ ಆಗ್ತಾ ಇತ್ತು, ನಾನು ಇದು ನಿಮ್ಮನ್ನು ಜಡ್ಜ್ ಮಾಡ್ಲಿಕ್ಕೆ ಕುತ್ಕೊಂಡದ್ದು ನಾನು ಸರಿಯಾ ಅಂತ ಆ ಥರ ಆಗ್ತಾ ಇತ್ತು. ಅಲ್ಲ, ಅದು ಅಂಥದ್ದೇ ವಿಷಯ ಅದು. ಯಾಕಂತ ಹೇಳಿದ್ರೆ ಒಂದು ಸ್ಟುಡಿಯೋಗೆ ಬಂದು ಅಷ್ಟು ಒಂದು ಕಷ್ಟದ ಒಂದು ಸಾಂಗನ್ನು ತಗೊಂಡು ಅದು ಒಂದು ಟೇಕಲ್ಲಿ ಮುಗಿಸುವಂಥದ್ದು. ಬಹುಶಃ ಶ್ರೀನಿವಾಸ್ ಸರ್ನ ಮುಖದಲ್ಲಿ ಕೂಡ ಅದೇ ಒಂದು ಅವ್ರು ಎಷ್ಟೊಂದು ರೆಕಾರ್ಡಿಂಗ್ ಮಾಡಿದ್ದಾರೆ, ಅವರಿಗೆ ಒಂದು ಫೀಲ್ ಆಗ್ತಾ ಇದೆ. ಅದು ಅವರದ್ದು ಮುಖದಲ್ಲಿ ಕೂಡ ಅಂಥದ್ದೇ ಒಂದು ಇದಿದೆ. ಇದು ನಿಜವಾಗ್ಲೂ ಇದು ಹಾಡ್ಬೇಕಾದ್ರೆ ಸ್ಟುಡಿಯೋದೊಳಗೆ ಹಾಡ್ಬೇಕಂದ್ರೆ ಈಸಿ ಮಾತಲ್ಲ. ಅದು ನಿಮ್ಮ ವಾಯ್ಸಲ್ಲಿ ಏನಿತ್ತು ಅಂದ್ರೆ ಏನೋ ಒಂದು ಮ್ಯಾಜಿಕ್ ಇತ್ತು. ಬರೀ ನಾವು ಕ್ಲಾಸಿಕಲ್ ಸಾಂಗ್ ಕೇಳ್ತಾ ಇಲ್ಲ, ಅಷ್ಟೇ ಅಲ್ಲ, ಅದ್ರಲ್ಲಿ ಏನೋ ಇದೆ ಸಮಥಿಂಗ್ ಆ ಹಾಡಲ್ಲಿ. ಬಟ್ ಆ ಹಾಡಲ್ಲಿ ಏನೋ ಇದೆ, ಅದನ್ನು ತಂದಿದ್ದೀರಲ್ಲ, ಅದು ದೊಡ್ಡ ವಿಷಯ. ಅದು ಬರಬೇಕು, ನಮ್ಮ ಹೃದಯಕ್ಕೆ ಮುಟ್ಟಬೇಕು. ಹಾಡು ಎಲ್ಲರೂ ಹಾಡ್ತಾರೆ ಈ ಹಾಡನ್ನು, ಸುಮಾರು ಮಂದಿ ಹಾಡೋದು ಕೇಳಿದ್ದೇನೆ. ಬಟ್ ಒಬ್ಬ ಸಂಗೀತ ಕೇಳುಗನ ಹೃದಯಕ್ಕೆ ಮುಟ್ಟುತ್ತಿದೆ ಅಲ್ಲ, ಅದು ಖಂಡಿತ ಎಲ್ರಿಗೆ ಸಾಧ್ಯ ಇಲ್ಲ. ಅದು ಮಿಸ್ಟೇಕ್ಸ್ ಎಲ್ಲರಿಗೂ ಆಗುತ್ತೆ. ಬಟ್ ಆ ಹೃದಯಕ್ಕೆ ಮುಟ್ಟೋದಿದೆಯಲ್ಲ ವಿಷಯ, ಒಬ್ಬ ಕೇಳುಗನ ಹೃದಯಕ್ಕೆ, ಅದು ತುಂಬ ಕಷ್ಟ. ಅದನ್ನು ನೀವು ಮಾಡಿದ್ದೀರಿ ಇವತ್ತು. ಮಿಸ್ಟೇಕ್ಸ್ ಎಲ್ಲರೂ ಎಷ್ಟೆಷ್ಟು ದೊಡ್ಡ ಕಲಾವಿದರು, ಎಷ್ಟು ಪ್ಲೇಬ್ಯಾಕ್ ಸಿಂಗರ್ ಮಾಡ್ತಾರೆ ಸ್ಟುಡಿಯೋದಲ್ಲಿ, ಅದು ದೊಡ್ಡ ವಿಷಯವೇ ಅಲ್ಲ. ಬಟ್ ಒಬ್ಬ ಕೇಳುಗನಿಗೆ ಅದು ಎದೆಗೆ ನಾಟುವುದು ಇದೆಯಲ್ಲ, ಇವತ್ತು ನಮ್ಮ ಬಾಯೆಲ್ಲ ಮುಚ್ಚಿಸ್ಬಿಟ್ಟು ನೀವು ನಮಗೆ ಮಾತಾಡೋಕೆ ಆಗ್ತಿಲ್ಲ. ನಾನು ಶೇಕ್ ಆಗ್ತಿದೆ ನನ್ನ ವಾಯ್ಸ್. ನೋಡಮ್ಮ ಧಾರಿಣಿ, ಅವರು ಹತ್ತುಕೊಳ್ಳುವುದು ಅವರಿಗೆ ನಿಮ್ಮಷ್ಟು ರೇಂಜ್ ಇಲ್ಲ ಅಂತಲ್ಲ. ಓಕೆ, ಅವರು ಖುಷಿಯಿಂದ ಆಡೋದು. ಸ್ವಲ್ಪ ನಕ್ಕುಬಿಡಿ ಈಗ, ಸ್ವಲ್ಪ ನಕ್ಕುಬಿಡಿ. ನಿಮ್ಮ ಜೋಕ್ ಬೇಕೀಗ, ಈಗಾದ್ರೂ ಸ್ವಲ್ಪ ನಕ್ಕುಬಿಡಿ. ಧಾರಿಣಿ, ನೀವು ಗ್ಯಾರಂಟಿ ಒಂದಲ್ಲ ಒಂದು ದಿವಸ ಒಂದು ಟಾಪ್ ಸಿಂಗರ್ ಆಗ್ತೀರಾ. ಖಂಡಿತ ಟಾಪ್ ಸಿಂಗರ್ ಆಗ್ತೀರಾ. ಆ ದಿವಸ ನೀವು ಡೆಫಿನೆಟ್ಲಿ ಈ ದಿವಸವನ್ನು ಕೂಡ ನೀವು ನಿಮ್ಮ ಮನಸ್ಸಿನಲ್ಲಿ ಇಡ್ತೀರಾ. ಅದು ಭರವಸೆ ನಮಗಿದೆ. ನೀವು ವಿನ್ ಆಗಿ ಅಥವಾ ಆಗದೇ ಇರಲಿ, ನೀವು ಮಾತ್ರ ಕೇವಲ ಜಡ್ಜಸ್ ಮಾತ್ರವಲ್ಲ, ಇಡೀ ಲೋಕದ ಮನವನ್ನು ಗೆದ್ದಿದ್ದೀರಾ. ಅದು ನಾನು ಹೇಳ್ತೇನೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಜನರ ಮನಸ್ಸನ್ನು ಗೆದ್ದವರು ವಿನ್ ಆಗೋದಿಲ್ಲ. ಅಲ್ಲ, ನಾನು ನಿಮ್ಗಂತ ಹೇಳುವುದಲ್ಲ, ಯಾರಿಗೂ ಕೂಡ. ಇನ್ನು ಕೆಲವರು ಏನು ಜನಮನ ಗೆದ್ದವರು ಕೂಡ
ವಿನ್ ಆಗ್ತಾರೆ, ಅದೇನಿಲ್ಲ ಆಗುದಿಲ್ಲ ಆಗ್ತದೆ ಅಂತಲ್ಲ, ದ್ಯಾಟ್ ಈಸ್ ಆಲ್ ಸೈಡಿಗೆ. ಅದೆಲ್ಲ Absolutely correct ಅದು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ಲ. ಪಾಪ್ಯುಲಾರಿಟಿ ಒಂದು ಬೇರೆ, ಕ್ವಾಲಿಟಿ ಒಂದು ಬೇರೆ, ಮತ್ತೆ ಎಲ್ಲ ತುಂಬಾ ತರಗಳಿರ್ತವೆ. ಸೊ ಅದೆಲ್ಲ ಬದಿಗಿಡುವ. ಈಗ ನೀವು ಇಲ್ಲಿ ಬನ್ನಿ, ವಿ ಆಲ್ ವಾಂಟ್ ಟು ಹಗ್ ಯು. ಕಮ್ ಖಂಡಿತ ಕಮ್